ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಪ್ಯಾರಾಗ್ರಾಫ್ ಎಂಡ್ ಆದಮೇಲೆ ಅಲ್ಲಿ ಟೈಮರಲ್ಲಿ ಏನು ಟೈಮ್ ಇದೆಯೋ ಅದು ನೀವು ನೋಟ್ ಮಾಡ್ಕೋಬೇಕು. ಎಲ್ಲರೂ ಕೈ ಎತ್ತೆ, ಎಲ್ಲರೂ ಕೈ ಎತ್ತೆ, ದಯವಿಟ್ಟು ಎಲ್ಲರೂ ಕೈ ಎತ್ತೆ. ಈಗ ನಾನು ಹೇಳೋ ಮಾತನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಪೇರೆಂಟ್ಸು ನೀವು ಚೆಕ್ ಮಾಡಬೇಕಾಗಿಲ್ಲ, ನಿಮ್ಮ ಮೊಬೈಲ್ ಫೋನ್ ಆನ್ ಮಾಡಬೇಕಾಗಿಲ್ಲ. ಸ್ಕ್ರೀನ್ ಮೇಲೆ ಟೈಮರ್ ಇದೆ. ಪೇರೆಂಟ್ಸು ಬರೀರಿ ಮತ್ತು ಮಕ್ಕಳು ಬರೀರಿ. ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ, ಟೈಮ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಪ್ಯಾರಾಗ್ರಾಫ್ ಮುಗಿಯುತ್ತೋ ಆಗ ಸ್ಕ್ರೀನ್ ನೋಡಿ. ಆ ಸ್ಕ್ರೀನಲ್ಲಿ ಏನು ಟೈಮ್ ಇದೆಯೋ ಅದು ನಿಮ್ಮ ಟೈಮ್. ಅದು ಅರ್ಥ ಆಯ್ತಾ ಎಲ್ಲರಿಗೂ? ಬೇರೆ ಬೇರೆ ಟೈಮು ಬೇರೆ ಬೇರೆ ಸಿಗುತ್ತೆ. ಟೈಮರ್ ನಡೀತಾ ಇರುತ್ತೆ. ಈ ಪ್ಯಾರಾಗ್ರಾಫ್ ಮೇಲೆ ಒಂದು ಪ್ರಿಂಟೆಡ್ ಪ್ಯಾರಾಗ್ರಾಫ್ ಕೊಟ್ಟಿವಿ ನೋಡಿ. ಆ ಪ್ರಿಂಟೆಡ್ ಪ್ಯಾರಾಗ್ರಾಫನ್ನು ನೀವು ಬರಿಬೇಕಾಗತ್ತೆ. ಬರೆದು ಕೂಡಲೇ ಸ್ಕ್ರೀನ್ ನೋಡಿ. ಆ ಸ್ಕ್ರೀನಲ್ಲಿ ಏನು ಟೈಮ್ ಇರುತ್ತೋ ಅದನ್ನು ನೋಟ್ ಮಾಡ್ಕೊಳ್ಳಿ. ದಟ್ ಈಸ್ ಯೋರ್ ಟೈಮ್. ಆಗ ನಮ್ಗೆ ಗೊತ್ತಾಗುತ್ತೆ ನಿಮ್ಮ ರೈಟಿಂಗ್ ಸ್ಪೀಡ್ ಏನಿದೆ ಅಂತ. ರೆಡಿನಾ? ಓಕೆ, ಎಲ್ಲರೂ ರೆಡಿಯಾಗಿರಿ. ಟೈಮರ್ ಸ್ಟಾರ್ಟ್ ಆದ ಕೂಡಲೇ ನೀವು ಸ್ಟಾರ್ಟ್ ಮಾಡಬೇಕು. ರೆಡಿನಾ ರಾಜ್ಕುಮಾರ್ ಅವರೇ? ಓಕೆ, ಸ್ಟಾರ್ಟ್ ದ ರೈಟಿಂಗ್ ಆಕ್ಟಿವಿಟಿ. ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಬರಿಬೇಕಾದ್ರೆ ನಾನ್ ಸ್ಟಾಪ್ ಬರೀರಿ. ನಿಮ್ಮ ಆಕ್ಚುಯಲ್ ಸ್ಪೀಡಲ್ಲೇ ಬರೀರಿ. ಫಾಸ್ಟಾಗಿ ಬರೆಯೋಕೆ ಹೋಗಬೇಡಿ, ಸ್ಲೋ ಆಗಿ ಬರೆಯೋಕೆ ಹೋಗಬೇಡಿ. ಸಾಧಾರಣವಾಗಿ ನೀವು ಯಾವ ರೀತಿ ಬರೀತೀರೋ, ಯಾವ ಸ್ಪೀಡಲ್ಲಿ ಬರೀತೀರೋ ಅದೇ ಸ್ಪೀಡಲ್ಲಿ ಬರೀರಿ. ಪೇರೆಂಟ್ಸು ಕೂಡ ಬರೀಬೇಕು, ಸುಮ್ ಕೂತ್ಕೋಬೇಡಿ, ಬರೀರಿ. ವೈಟ್ ಶರ್ಟ್, ನೀವೇನು ನಮ್ಮ ಆಸ್ತಿ ಬರೀತಾ ಇದ್ದಾರೆ ನಮಗೆ? ಒಂದು ಪ್ಯಾರಾಗ್ರಾಫ್ ಬರೆಯೋಕ್ಕೋಸ್ಕರ ಆ ಕಡೆ ಈ ಕಡೆ ನೋಡ್ತಾನೆ ಏನ್ರಿ? ಪ್ರಾಪರ್ಟಿ ಪೇಪರ್ ಮೇಲೆ ಸೈನ್ ತಗೋತಾ ಇದ್ದೀನಿ ನಾನು. ಫ್ರೀ ಪೆನ್ ಕೊಟ್ಟು ಬರಿಯಪ್ಪ ಅಂತ ಹೇಳಿದ್ರೆ ಬರೆಯೋಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಬಾಧೆ ನಿಂದು? ಬರಿಯಪ್ಪ, ಪೆನ್ ಫ್ರೀ ಸಿಗ್ತಾ ಇದೆ, ಪೇಪರ್ ಫ್ರೀಯಾಗಿ ಕೊಡ್ತಾ ಇದೆ, ಇನ್ನೇನು ಬೇಕು ನಿನಗೆ? ಹಾಂ, ಮೇಲೆ ಹೋಗ್ಲಾ? ಓಕೆ. ಫುಲ್ ಸ್ಟಾಪು, ಕಾಮ, ಗ್ರಾಮರ್ ಎಲ್ಲಿ ಏನು ಮೇಂಟೈನ್ ಮಾಡಬೇಕು ಅಂತ ಆಲ್ರೆಡಿ ನಾವು ಪ್ರಿಂಟಲ್ಲಿ ಕೊಟ್ಟಿದ್ದೀವಿ. ದಯವಿಟ್ಟು ಅದನ್ನು ಮೇಂಟೈನ್ ಮಾಡಿ. ಒನ್ ಮಿನಿಟ್ 39 ಸೆಕೆಂಡ್ಸ್ ಆಗಿದೆ. ನಿಮ್ಮ ಸ್ಪೀಡ್ ನೋಟ್ ಮಾಡಬೇಕು. ದಯವಿಟ್ಟು ನಿಮ್ಮ ಚೀಟಲ್ಲಿ ನೋಟ್ ಮಾಡಬೇಕು. ನಾನು ಕೇಳಿದಾಗ ಹೇಳಬೇಕು, ನೀವು ಯಾವ ಸ್ಪೀಡಲ್ಲಿ ಕಂಪ್ಲೀಟ್ ಮಾಡಿದ್ರಿ ಅಂತ ನನಗೆ ಗೊತ್ತಾಗಬೇಕು. 1 ಮಿನಿಟ್ 50 ಸೆಕೆಂಡ್ಸ್ ಆಯಿತು. ನಿಮ್ಮ ಸ್ಪೀಡನ್ನು ನೀವು ನೋಟ್ ಮಾಡ್ಕೊಳ್ಳಿ. ದಯವಿಟ್ಟು ನೀವು ಪ್ಯಾರಾಗ್ರಾಫ್ ಎಂಡ್ ಮಾಡಿ ಕೂಡಲೇ ಬರಿಬೇಕು. 2 ಮಿನಿಟ್ಸ್ ಟೀಮು ಇಲ್ಲಿ ನೋಟ್ ಮಾಡ್ಕೊಳ್ಳಿ. 2 ನಿಮಿಷ ಮೀರಿದೆ ಈಗ ಟೈಮು. ಲಾಸ್ಟ್ ನಿಮಗೆ 3 ನಿಮಿಷ ಅವಕಾಶ ಅಷ್ಟೇ. 3 ನಿಮಿಷದ ಮೇಲೆ ನಾನು ಕೊಡಲ್ಲ, ಯಾಕಂದ್ರೆ 3 ನಿಮಿಷನೂ ತುಂಬ ಲೇಟ್ ಅದು. ಲಾಸ್ಟ್ 30 ಸೆಕೆಂಡ್ಸ್. ಯಾರ್ಯಾರು ಬರೆದು ಮುಗಿಸಿದ್ದೀರೋ ದಯವಿಟ್ಟು ಕೈ ಎತ್ತಿ. ಓ, ವೆರಿ ಗುಡ್. ಇಲ್ಲಿ ನೋಡಿ, ಮೆಜಾರಿಟಿ 95% ಮುಗಿಸಿದ್ದೀರಾ ಆಲ್ರೆಡಿ. ವೆರಿ ಗುಡ್. ದಯವಿಟ್ಟು ನಿಮ್ಮ ಟೈಮ್ ನೋಟ್ ಮಾಡ್ಕೊಳ್ಳಿ. ನಾನು ಕೇಳ್ತೀನಿ ಇಂಡಿವಿಜುವಲ್ ಆಗಿ. ಓಕೆ, ಈಗ ಹೆಚ್ಚು ಕಮ್ಮಿ ನಾವು ಇಲ್ಲಿ 95% ಜನ ಬರೆದು ಮುಗಿಸಿದ್ದಾರೆ. ಈಗ ಸ್ಟಾಪ್ ವಾಚ್ ಸ್ಟಾಪ್ ಮಾಡಿಬಿಡಿ. ಪ್ರಶ್ನೆ, ನನ್ನ ಪ್ರಶ್ನೆ ದಯವಿಟ್ಟು ಗಮನ ಕೊಟ್ಟು ಕೇಳಬೇಕು. ಎಷ್ಟು ಜನ ಇಲ್ಲಿ ಎಷ್ಟು ಪದಗಳಿದೆ ಈ ಪ್ಯಾರಾಗ್ರಾಫಲ್ಲಿ? ಎಷ್ಟು ವರ್ಡ್ಸ್ ಇದೆ? ಯಾರಾದರೂ ಕೌಂಟ್ ಮಾಡಿದ್ದೀರಾ? ಕೌಂಟ್ ಮಾಡಿ ಒಂದ್ಸತಿ, ಗೊತ್ತಾಗತ್ತೆ ನಿಮಗೆ. 40+ ಇದೆಯಲ್ಲ ಮೇಡಮ್? ವಿಲ್ ಟೇಕ್ ಇಟ್ 40 ಬಿಕಾಸ್ ಸಮ್ ಆಫ್ ದೆಮ್ ಆರ್ ಓನ್ಲಿ 2 ವರ್ಡ್ಸ್, 2 letters ಇನ್ ಫ್ಯಾಕ್ಟ್. 40, ವಿಲ್ ಟೇಕ್ ಇಟ್ 40. ತಗೊಳ್ಳಿ. ಅರೌಂಡ್ 45 ಇದೆಯಲ್ವಾ? ಓಕೆ, ಬಿಟ್ವೀನ್ 40 and 45 ಇದೆ ಅಂತ ಹೇಳ್ಕೊಳ್ಳಿ. ಓಕೆ, ಈಗ 40ರಿಂದ 45 ಪದಗಳನ್ನು ಬರೆದ್ರಿ ನಾವು. ಎಸ್ ಆರ್ ನೋ? ಟೆಲ್ ಮಿ. ವಾಲ್ಯೂಮ್ ಸ್ವಲ್ಪ ಇನ್ಕ್ರೀಸ್ ಮಾಡಿ ಸರ್. ವಿ ಹ್ಯಾವ್ ರಿಟನ್ ಎನಿವೇರ್ ಬಿಟ್ವೀನ್ 40 to 45 ವರ್ಡ್ಸ್. ಆ್ಯಂಡ್ ಹೌ ಮಚ್ ಟೈಮ್ ಹ್ಯಾವ್ ಯು ಟೇಕನ್? ದಟ್ಸ್ ದ ಕ್ವೆಶ್ಚನ್. ಕರೆಕ್ಟಾ? ಎಷ್ಟು ಜನ ಈ 40ರಿಂದ 45 ವರ್ಡ್ಸನ್ನು 1 ನಿಮಿಷ ಒಳಗಾಗಿ ಬರ್ತಿದ್ದೀರಾ? ಕೈ ಎತ್ತಿ. ನಾನು 1 ನಿಮಿಷ ಒಳಗಾಗಿ ಬರೆದೆ. ಎಲ್ಲರಿಗೂ ಕೊಟ್ಟಿರೋ ಒಂದೇ ವಿಷಯ, ಒಂದೇ ಭಾಷೆ, ಒಂದೇ ಪೆನ್ ಕ್ವಾಲಿಟಿ, ಒಂದೇ ಪೇಪರ್ ಕ್ವಾಲಿಟಿ. ಯಾರಿಗೂ ನಾವು ಕನ್ನಡ ಕೊಟ್ಟು ಇವ್ರಿಗೆ ಇಂಗ್ಲೀಷ್ ಕೊಟ್ಟು ಅವ್ರಿಗೆ ತಮಿಳು ಆ ಥರ ಕೊಟ್ಟಿಲ್ಲ. ನಾವು ಎಲ್ಲರಿಗೂ ಒಂದೇ ಕೊಟ್ಟಿರೋದು. ಸೊ ನೀವು 1 ನಿಮಿಷದಲ್ಲಿ ಯಾರು 40ರಿಂದ 45 ವರ್ಡ್ಸ್ ಬರೀಲೇ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ.
ಯಾರಿಲ್ಲಿ 1 ನಿಮಿಷದಿಂದ 1 ನಿಮಿಷ 30 ಸೆಕೆಂಡ್ ಒಳಗಾಗಿ ಬಿಟ್ವೀನ್ 1 and 1 minute 30 seconds ನಾನು 45 ವರ್ಡ್ಸನ್ನು ಬರೆದಿದ್ದೀನಿ. ಒಂದು ವಿದ್ಯಾರ್ಥಿನಿ, ಎರಡನೇ ವಿದ್ಯಾರ್ಥಿನಿ, ಮೂರನೇ ವಿದ್ಯಾರ್ಥಿನಿ. ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. 4 ಜನ, 4 ಜನನೂ ಹೆಣ್ಮಕ್ಳು. ನೀವು ಪೇಪರ್ ಜೊತೆ ಇಲ್ಲಿ ಬರಬೇಕಾಗತ್ತೆ. ಚಪ್ಪಾಳೆ ತಟ್ಟಿ ಜೋರಾಗಿ ಇವರಿಗೆಲ್ಲ. ಈ ಥರ ಚಪ್ಪಾಳೆ ತಟ್ಟರೆ ನಾನು ಏನು ಹೇಳ್ಕೊಡಲ್ಲ, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇದೆಲ್ಲ ಫ್ರೀ ಕಾರ್ಯಕ್ರಮ. ಆದರೆ ನಿಮಗೆ ಇವತ್ತು ಒಳ್ಳೆ ಒಂದು ಡಿಸ್ಕವರಿ ಸಿಗುತ್ತೆ. ನಿಂತ್ಕೊಳ್ಳಿ ಇಲ್ಲಿ ದಯವಿಟ್ಟು. 4 ಜನ ನನ್ನ ಜೊತೆ ಇದ್ದಾರೆ. ಅವ್ರ ರೈಟಿಂಗ್ ಸ್ಪೀಡ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಜೊತೆಗೆ ಇವರು ಏನು ಓದ್ತಾ ಇದ್ದಾರೆ ಅದನ್ನು ತಿಳ್ಕೊಬೇಕಲ್ವಾ? ಸೊ ಏನು ಓದ್ತಾ ಇದ್ದೀರಾ ನೀವು? ಸೆಕೆಂಡ್ ಇಯರ್ PUC ನಾ? ಸೆಕೆಂಡ್ PUC. ಯಾ. ಸೊ ಏಜ್ ಒಂದೇ ಎಲ್ಲರಿಗೂ, ಸೆಕೆಂಡ್ ಇಯರ್ PUC. ಈಗ ಸೆಕೆಂಡ್ ಇಯರ್ PUC ಓದ್ತಾ ಇರೋ ವಿದ್ಯಾರ್ಥಿನಿಗಳು 40 ರಿಂದ 45 ವರ್ಡ್ಸನ್ನು ಎಷ್ಟು ಸಮಯಾವಕಾಶ ತಗೊಂಡಿದ್ದಾರೆ ಅಂತ ಅವ್ರಿಗೆ ನಾನು ಕೇಳ್ತೀನಿ. ಮೈಕ್ ಕೊಡಿ. ನೀವು ಸ್ಟಾರ್ಟ್ ಮಾಡಿ, ಹೇಳಿ. 1 minute 30 seconds. ಮೈಕಲ್ಲಿ ಹೇಳಿ. 1 minute 30 seconds. 1 minute 30 seconds ಬರ್ದಿರಲ್ಲಿ? ವೆರಿ ಗುಡ್. ನೆಕ್ಸ್ಟ್ ನೋಡಿ, ನೋಟ್ ಮಾಡಿ. 45 words in 1 minute and 30 seconds. Next. 1 minute 29 seconds. 1 minute 29 seconds ಅಲ್ಲಿ ಎರಡನೇ ವಿದ್ಯಾರ್ಥಿನಿ, ಅಗೇನ್ ದ ಸೆಕೆಂಡ್ ಇಯರ್ PUC ಗರ್ಲ್. ನೆಕ್ಸ್ಟ್ 1 minute 30 minutes. 30 seconds. ಬೆಳಗ್ಗೆ ತಿಂಡಿ ಮಾಡ್ದೇನಮ್ಮ, ಯಾಕೆ ಅಷ್ಟೊಂದು ಗಾಬರಿ ಬಿಡ್ತೀನಿ? ಆರಾಮಾಗಿ ಹೇಳು, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಹೇಳ. 1 minute 30 seconds. ಆಲ್ಮೋಸ್ಟ್ ಇಲ್ಲಿ ಬಂದಿರೋ 4 ಜನ ವಿದ್ಯಾರ್ಥಿನಿಗಳು, ಇವರೆಲ್ಲ ಸೆಕೆಂಡ್ PUC ಓದ್ತಾ ಇರೋರು, 40 to 40 ವರ್ಡ್ಸ್ ಅನ್ನ ಆಲ್ಮೋಸ್ಟ್ 1 minute 30 seconds ಅಲ್ಲಿ ಬರೀತಾ ಇದ್ದಾರೆ. ಈಗ ನಿಮ್ಮ ರೈಟಿಂಗ್ ನಮ್ಗೆ ತೋರಿಸ್ತೀರಾ? ದಯವಿಟ್ಟು ತೋರಿಸಿ. ಹೋಲ್ಡ್ ಮಾಡಬೇಕು. ನೋಡಿ, ನೀವು ಎಷ್ಟು ನಿಮಗೆ ಆ ಚೇರಿಂದ ನೋಡೋಕ್ಕಾಗುತ್ತೋ ನೋಡಿ. ನಾವು ಇದೇ ಕಾಪಿಯನ್ನು ಸ್ಕ್ರೀನ್ ಮೇಲೆ ಸ್ಕ್ಯಾನ್ ಮಾಡಿ ಹಾಕ್ಬೋದಾ? ಸ್ಕ್ರೀನ್ ಮೇಲೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ? ನಾನು ಬರೀ ಬರೆಯೋದಲ್ಲ, ಗೀಚಾಕ್ಬಿಟ್ರೆ ಫಾಸ್ಟಾಗಿ ಬರಿಬೇಕಂತ ಏನೋ ಗೀಚಾಕ್ಬಿಟ್ರೆ ಮಾರ್ಕ್ಸ್ ಬರುತ್ತಾ? ನಿಮಗೆ ಬರಲ್ಲ. ಇಲ್ಲಿ ನಾವು ಲೆಜಿಬಿಲಿಟಿನೂ ನೋಡಬೇಕು. ಅವ್ರು ಬರೆದಿರೋದು ನಮಗೆ ಓದೋಕ್ಕೆ ಬರಬೇಕು. ಎರಡನೇದು ಸ್ಪೀಡು ಇರಬೇಕು. ಈಗ ನಾನು ಎಷ್ಟು ನಿಮಗೆ ವರ್ಡ್ಸ್ ಬರೆಯೋಕ್ಕೆ ಹೇಳಿದೆ? ಮೊದಲನೇದಾಗಿ ನೀವು 1 ನಿಮಿಷದಲ್ಲಿ ಎಷ್ಟು ಬರಿಬೇಕು? ಅಟ್ಲೀಸ್ಟ್ 25 to 30 ವರ್ಡ್ಸ್ ಬರಿಬೇಕು. ಇವರು 1 ನಿಮಿಷದ 30 seconds ಅಲ್ಲಿ 40 to 45 ವರ್ಡ್ಸ್ ಬರೀತಾ ಇದ್ದಾರೆ. ಹಂಗಂದ್ರೆ ನಾನು ಹೇಳೋ ಸ್ಪೀಡಲ್ಲಿ ಇದ್ದಾರೆ ಇವರು. ಎಸ್ ಆರ್ ನೋ? ಟೆಲ್ ಮಿ. ಮಾತಾಡಿ. 4 ಜನ ಮಾತ್ರ. ಈಗ ಬೇರೆ ಸೆಕೆಂಡ್ ಇಯರ್ PUC ಗರ್ಲ್ಸ್ ಬಾಯ್ಸ್ ಏನು ಮಾಡ್ತಾ ಇದ್ದಾರೆ ನಾವು ತಿಳಿಯೋಣ. ಹೋಲ್ಡ್ ಮಾಡಿ, ಅಲ್ಲೇ ನಿಂತ್ಕೊಳ್ಳಿ. ರೈಟಿಂಗ್ ತೋರಿಸ್ತಾ ಇರಬೇಕು, ಲೆಜಿಬಲ್ ಇದೆಯೋ ಇಲ್ಲ ಅಂತ ನಮ್ಗೆ ಗೊತ್ತಾಗಬೇಕು. ನೀವು ಬರ್ದಿರೋದು ನಮಗೆ ಓದೋಕ್ಕೆ ಬರಬೇಕು. ಗುಡ್ ಹ್ಯಾಂಡ್ ರೈಟಿಂಗ್, ಬ್ಯಾಡ್ ಹ್ಯಾಂಡ್ ರೈಟಿಂಗ್ ಅದು ಬೇರೆ. ಬಟ್ ದ ಬೇಸಿಕ್ ವರ್ಕ್ ಆಫ್ ಯುವರ್ ರೈಟಿಂಗ್ ಇಸ್ ಕಮ್ಯುನಿಕೇಶನ್. ಇಫ್ ಯುವರ್ ರೈಟಿಂಗ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ಮೀ, ದಟ್ ಈಸ್ ಅ ಗುಡ್ ಹ್ಯಾಂಡ್ ರೈಟಿಂಗ್. ಓಕೆ. ಈಗ ಇಲ್ಲಿರೋ ಸ್ಟೂಡೆಂಟ್ಸಲ್ಲಿ ಎಷ್ಟು ಜನ ಫಸ್ಟ್ PUC ಅಥವಾ ಸೆಕೆಂಡ್ PUC ಓದ್ತಾ ಇದ್ದೀರಾ? ಕೈ ಎತ್ತಿ. ಯಾರು ಇದರ ಫಸ್ಟ್ PUC ಸ್ಟೂಡೆಂಟ್ ಅವರ ಸೆಕೆಂಡ್ PUC ಸ್ಟೂಡೆಂಟ್? ಕೈ ಎತ್ತಿ. ಫಸ್ಟ್ ಅಥವಾ ಸೆಕೆಂಡ್ ಇಯರ್ PUC ಮುಗಿಸಿದ್ರು ಪರವಾಗಿಲ್ಲ, ನಿಂತ್ಕೊಳ್ಳಿ. ದಯವಿಟ್ಟು ನಿಂತ್ಕೊಳ್ಳಿ. ಫಸ್ಟ್ ಆರ್ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್ ನಿಂತ್ಕೊಳ್ಳಿ. ನಿಮ್ಮ ರೈಟಿಂಗ್ ಜೊತೆ ನಿಂತ್ಕೊಳ್ಳಿ. ಓಕೆ. ಈಗ ನಿಮ್ಮ ಸ್ಪೀಡ್ ತಿಳಿಬೇಕು ನನಗೆ ಅಲ್ವಾ? ಹೇಳ ಮರಿ. 2 minutes 16 seconds. 1 minute 38 seconds. 1 minute 40 seconds. 2 minutes. 1 minute 49. 1 minute 37 seconds. ಓ, ಓಕೆ. ನಾನೆಲ್ಲೋ ದೇವರ ಪ್ರತ್ಯಕ್ಷ ಆಗ್ಬಿಟ್ಟೆ ಅಲ್ಲಿಂದ. ಓಕೆ, 1 minute 37 seconds. 37 seconds. Very close. Yes. 1 minute 39 seconds. 39 seconds. Not that. 1 minute 40 seconds. 1 minute 40 seconds. Very good. Yes. Last ಅಲ್ಲಿ 1 minute 39 seconds. 1 minute 39. ಈ ಕಡೆ ಹೇರೋ ಮಾಡಿ, ಜೋರಾಗಿ ಹೇಳು. ಮೈಕಲ್ ಹೇಳು. 1 minute 55 seconds. ಓಕೆ. 1 minute 57 seconds. ಓಕೆ. 2 minutes 3 seconds. 1 minute 2 minutes 2 seconds. ಓ, ಇಬ್ರು ಒಂದೇ ಸ್ಪೀಡಲ್ಲಿ ಇದ್ದೀರಾ? ವಾವ್, ಏನು ಒಂದೇ ಗಾಡಿಯಲ್ಲಿ ಓಡ್ತಾ ಇದ್ದೀರಾ ನೀವು? 60 km 70 km. ಓಕೆ, ವೆರಿ ಗುಡ್. ಹೇಳಮ್ಮ. 1 minute 36 seconds. 1 minute 36 seconds. ಸರಿಯಾಗಿ ಹೇಳಮ್ಮ. ಆ ವರ್ಡು ತುಂಬಾ ಸೆನ್ಸಿಟಿವ್ ವರ್ಡ್, ಅದು ನೀನು ಏನೋ ಹೇಳೋಕೆ ಹೋಗ್ಬಿಟ್ಟು ಏನು 1 ಹೇಳ್ಬೇಡ. minute 36 seconds. ಓಕೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಎಲ್ಲ ಹೇಳಾಯ್ತಾ? ನೀನು ಹೇಳಿಲ್ಲ, ಹೇಳಮ್ಮ. ಜೋರಾಗಿ ಹೇಳಮ್ಮ ರೀ. ಹಾರ್ಲಿಕ್ಸು, ಬೋನ್ವಿಟಾ, ಕಾಂಪ್ಲಾನ್ ಏನು ಕೊಡೋಣ ನಾವು. ಜೋರಾಗಿ ಹೇಳಬೇಕು. 1 minute 32 seconds. ಓಕೆ, ಹೇಳಿ. 1 minute 41 seconds. ಓಕೆ, ವೆರಿ ಗುಡ್, ಬ್ರಿಲಿಯಂಟ್. ಈಗ ಇಲ್ಲಿ ನಾನು ಒಂದು ಕ್ಲಿಯರ್ ಆಗಿ ಮೆಸೇಜ್ ಕೊಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. 1 minute 33 seconds. ವೆರಿ ಗುಡ್. ಓಕೆ,
1 minute 45 ಸೆಕೆಂಡ್ಸ್ವರೆಗೂ ಯಾರ್ಯಾರು ಬರೆದಿದ್ದೀರೋ 1 minute ಇಂದ 1 minute 45 ಸೆಕೆಂಡ್ಸ್ವರೆಗೂ ಯಾರ್ಯಾರು ಬರೆದಿದ್ದೀರೋ ಈ ಕಡೆ ಬನ್ನಿ. 1 minute 45 ಸೆಕೆಂಡ್ಸ್ ಒಳಗಾಗಿದ್ರೆ ಈ ಕಡೆ ಬನ್ನಿ. ಪೇಪರ್ ಜೊತೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ಜೊತೆ ಬಂದು ಒಂದು ಸ್ಟ್ರೇಟ್ ಲೈನ್ ನಿಂತ್ಕೊಳ್ಳಿ. 1 minute 45 ಸೆಕೆಂಡ್ಸ್ ಒಳಗಾಗಿದ್ರೆ ದಯವಿಟ್ಟು ಇಲ್ಲಿ ಬಂದು ನಿಂತ್ಕೊಳ್ಳಿ. ಸ್ಟ್ರೇಟ್ ಲೈನಲ್ಲಿ ನಿಂತ್ಕೊಳ್ಳಿ, ಒಂದೇ ಲೈನಲ್ಲಿ ನಿಂತ್ಕೊಳ್ಳಿ. ನಿಮ್ಮ ರೈಟಿಂಗ್ ಚೆಕ್ ಮಾಡಬೇಕಾಗತ್ತೆ ವೇದಿಕೆ ಮೇಲೆ. ವೆರಿ ಗುಡ್. ನಿಮಗೆಲ್ಲ ಪ್ರಮೋಷನ್ ಸಿಕ್ಕಿದೆ, ನೀವು ವೇದಿಕೆ ಮೇಲೆ ಹೋಗಿ ಎಲ್ಲರೂ. ಅಲ್ಲಿ ಸ್ಟೆಪ್ಸ್ ಇದೆ ಹಿಂದೆ, ಇಲ್ಲಾಂದ್ರೆ ಇಲ್ಲಿಂದನೇ ಹೋಗ್ಬೋದು. ಎಲ್ಲರೂ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ವೇದಿಕೆ ಮೇಲೆ ಹೋಗಿ. ಇವತ್ತೇ ರಾಹುಕಾಲ ಮುಗೀತಮ್ಮ, ಹೋಗ್ಬೋದು. ಆ ಹುಡುಗಿ ರಾಹುಕಾಲ. ವೆರಿ ಗುಡ್. ಈಗ ನೀವೆಲ್ಲ ಇಲ್ಲಿ ಬನ್ನಿ. ಯಾರು 1 minute 45 ಸೆಕೆಂಡ್ಸ್ ಇಲ್ವೋ ಈ ಕಡೆ ಬನ್ನಿ. ಬಾಪ ಮರಿ, ಬೇಗ ಬಾ, ಇಲ್ಲಿ ಬಾ. ವೆರಿ ಗುಡ್, ಬ್ರಿಲಿಯಂಟ್. ಇವ್ರಿಗೆಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಬಿಡ್ತೀರಾ? ಚಪ್ಪಾಳೆ ಜೋರಾಗಿ ಬರಬೇಕು. ವೆರಿ ಗುಡ್. ಆ ಟೈಮಿಂಗ್ ಹೇಳು ಮರಿ. 1 minute 57 seconds. 57. ಓಕೆ, ನೀನು ಹೇಳು ಮರಿ. 2 minutes 2 seconds. 2 minutes. 1 minute 55 seconds. ಹೇಳು ಮರಿ. 2 minutes 16 seconds. ಓಕೆ. 2 minutes 3 seconds. 2 minutes. 1 minute 49 seconds. 2 minutes 13 seconds. ಓಕೆ, ಇಲ್ಲಿ ನಿಂತಿರೋ ವಿದ್ಯಾರ್ಥಿಗಳಲ್ಲಿ ಯಾರು ಒಂದು ಹುಡುಗಿ ಇಲ್ಲ, ಎಲ್ಲ ಹುಡುಗರು ಇದು, ಸರಿನಾ? ಒಂದು ಗಮನಕ್ಕೆ ತರ್ತೇನೆ. ಇವ್ರ ಪೇರೆಂಟ್ಸ್ ಕೈ ಎತ್ತಿ. ಇಲ್ಲಿ ನಿಂತಿರೋ ಹುಡುಗರು, ಇಲ್ಲಿ ವೇದಿಕೆ ಕೆಳಗಿರೋ ಹುಡುಗರು ಪೇರೆಂಟ್ಸು ದಯವಿಟ್ಟು ಎದ್ದು ನಿಂತ್ಕೋಬೇಕು, ಅಥವಾ ಕೈ ಎತ್ತಿ ಸಾಕು. ಓಕೆ, ಗುಡ್. ಓಕೆ, ಈಗ ಪೇರೆಂಟ್ಸ್ ತಿಳ್ಕೊಳ್ಳಿ. ಅವ್ರ ಸ್ಪೀಡು ಮೇಲೆ ನಿಂತಿದ್ದಾರಲ್ಲ, ಅವ್ರ ಸ್ಪೀಡಲ್ಲಿ ಅವರು 3 ಅವರಲ್ಲಿ 100 ಮಾರ್ಕ್ಸ್ ಬಡಿಯೋ ಸ್ಪೀಡ್ ಅವ್ರ ಹತ್ರ ಇದೆ. ಈಗ ಬಹುಶಃ ಅವ್ರಿಗೆ ಟೈಮ್ ಸಾಕಾಗಿಲ್ಲ ಅಂತ ಕಂಪ್ಲೇಂಟ್ ಬರಲ್ಲ, ಯಾಕಂದ್ರೆ ಅವ್ರ ಸ್ಪೀಡು ಆ ಲೆವೆಲ್ ಇದೆ ಆಲ್ರೆಡಿ. ಇದು ಇಂಗ್ಲೀಷಲ್ಲಿ ಮಾತ್ರ, ಬೇರೆ ಭಾಷೆಯಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಚೆಕ್ ಮಾಡಿರೋದು ಇಂಗ್ಲೀಷಲ್ಲಿ ಮಾತ್ರ. ಈಗ ಆದ್ರೆ ಇವುಗಳಿದ್ದೀರಿ ನೋಡಿ, ಇವ್ರು ಯಾವತ್ತೂ ಅಷ್ಟೇ, ನನಗೆ ಉತ್ತರ ಬರ್ತಾ ಇತ್ತಣ್ಣ, ನನಗೆ ಟೈಮೇ ಸಾಕಾಗಿಲ್ಲ. ಇದೇ ಪ್ರಶ್ನೆಗೆ ಸಮಸ್ಯೆ ಇದೆ. ಏನು ಸರ್ ನಿಮ್ಮ ಹುಡುಗ ಅದೇ ಹೇಳ್ತಾನ? ಟೈಮ್ ಸಾಕಾಗಿಲ್ಲ ಅಂತ ಹೇಳ್ತಾನ? ಯಾರು ಹೇಳಿಲ್ವಾ? ನಾನು ಹೇಳಿಲ್ಲ ಸರ್, ನಾನು ಒಳ್ಳೆ ಹುಡುಗ ಸರ್, ಅದೆಲ್ಲ ಹೇಳಲ್ಲ ಸರ್ ನಾನು. ಅವನು ಅದೇ ಹೇಳೋದು ಅಂದ್ಬಿಟ್ಟು. ಈಗ ನೋಡಿ, ಹೇಳ್ತಿರೋ ಬಿಡ್ತಿರೋ ಅದೆಲ್ಲ ಗೊತ್ತಿಲ್ಲ ನನಗೆ. ನಾವು ಚೆಕ್ ಮಾಡಿರೋ ಸ್ಪೀಡಲ್ಲಿ ಹೇಳ್ತಾ ಇರೋದು, ನೀವು ಬರ್ದಿರೋ ಸ್ಪೀಡಲ್ಲಿ. ರೈಟಿಂಗ್ ತೋರಿಸಿ, ಈಗ ರೈಟಿಂಗ್ ತೋರಿಸಿ. ಏನು ಕಳ್ಳೆಕಾಯಿ ಪೇಪರ್ ಅದು? ಕಳ್ಳೆಕಾಯಿನ ಹಾಕಿರೋದು. ಯಾಕೋ ಅಷ್ಟೆಲ್ಲ ಫೋಲ್ಡ್ ಮಾಡಿದ್ಯಾ ನೀನು? ಅಯ್ಯಪ್ಪ, ಇವರೆಲ್ಲ ಇಟ್ಟಿರೋ ನೋಡಿ, ಇವರೆಲ್ಲ ನಿನ್ನ ಫ್ರೆಂಡ್ ನೋಡಿ ಹೆಂಗೆ ಇಟ್ಟಿದ್ದಾನೆ. ಇವನು ಫೋಲ್ಡ್ ಮಾಡಿ ಇದೇನು ಬಿಸಾಕ್ ಹೋಗ್ತೀಯ ಆಮೇಲೆ? ಅಪ್ಪ, ತಾಳ್ಮೇನೇ ಇಲ್ಲ. ಬರೀ ಫೋನ್ ನೋಡಬೇಕು. ಯಾರು ಮೆಸೇಜ್ ಬಂದಿದೆಯೋ ಯಾರು? ಮತ್ತೆ ಯಾಕೆ ನೋಡ್ತಾ ಇದ್ದೆ ಫೋನ್ ನೀನು? ಓಕೆ, ಇಲ್ಲಿ ನೋಡ್ಕೊಳ್ಳಿ. ಸ್ಪೀಡು, ಲೆಜಿಬಿಲಿಟಿ ಎರಡರಲ್ಲೂ ಇವರು ಇಂಪ್ರೂವ್ ಆಗಬೇಕು. ಇಲ್ಲಾಂದ್ರೆ ಇವ್ರಿಗೆ ಎಷ್ಟು ಓದಿದ್ರೆ ಮಾರ್ಕ್ಸ್ ಬರಲ್ಲ, ಚಾನ್ಸ್ ಕಮ್ಮಿ ಇದೆ, ಟೈಮ್ ಸಾಕಾಗಲ್ಲ. ಅಳತೆ ಗೊತ್ತಾಯ್ತಾ? ಈಗ ಪೇರೆಂಟ್ಸ್ ಅಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಕೊಳ್ಳಿ, ಯಾಕಂದ್ರೆ ಇವ್ರು ವಾಪಸ್ ಬರ್ತಾರೆ. ಈಗ ನಿಮಗೆ ಈಗ ಬಹುಶಃ ಬರೋ ಪ್ರಶ್ನೆ ಏನು ಗೊತ್ತಾ? ಸರ್, ಇಂಪ್ರೂವ್ ಮಾಡಬೇಕಾದ್ರೆ ಏನು ಮಾಡಬೇಕು? ಎಸ್ ನೋ ಟೆಲ್ ಮಿ. ಇಂಪ್ರೂವ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮನ್ನು ತೋರಿಸಿದ್ದೀನಿ ರೈಟಿಂಗ್ ಸ್ಪೀಡು. ಅವರು ದೇ ಕ್ಯಾನ್ ಮ್ಯಾನೇಜ್ ಟು ರೈಟ್ 100 marks in 3 hours. ಬರುತ್ತೆ ಅಂತ ಹೇಳ್ತಾ ಇಲ್ಲ, ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಬರೀಬಹುದು. ಅವ್ರು ಕರೆಕ್ಟ್ ಆಗಿದ್ರೆ ಬರೆದ್ರೆ ಮಾರ್ಕ್ಸ್ ಸಿಗಬಹುದು ಅವ್ರಿಗೆ. ಅದರ ರೈಟಿಂಗ್ ಸ್ಪೀಡ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇವರು ರೈಟಿಂಗ್ ಸ್ಪೀಡ್ ಮೇಂಟೈನ್ ಮಾಡ್ಕೊಂಡಿಲ್ಲ. ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ಯಾರು ಗಮನ ಕೊಡಲ್ಲ. ಎಸ್ ನೋ ಟೆಲ್ ಮಿ. ನಿಮ್ಮ ಟ್ಯೂಷನ್ ಟೀಚರು, ಕ್ಲಾಸ್ ಟೀಚರು, ಲೆಕ್ಚರರ್ಸು ಇದ್ರ ಬಗ್ಗೆ ಮಾತಾಡ್ತಾರಾ? ಯಾರಾದರೂ ಮಾತಾಡಿದ್ರೆ ಒಳ್ಳೆಯವರು ಅವರು. ಇಲ್ಲಾಂದ್ರೆ ಬರೀ ಓದ್ಕೊಳ್ಳಿ ಅಂದರೆ ಓದಿರೋದು ಇವ್ರು ಬರೆಯೋಕ್ಕೆ ಟೈಮ್ ಸಾಕಾಗಲ್ಲ. ಇವ್ರು ಇಂಪ್ರೂವ್ ಮಾಡ್ಕೋಬೇಕು, ರೈಟಿಂಗ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಲೆಜಿಬಿಲಿಟಿನ ಇಂಪ್ರೂವ್ ಮಾಡ್ಕೋಬೇಕು. ಮಾಡ್ತೀರಾ? ನಿಮ್ಮಿಚ್ಛೆ. ಈಗ ನೀವು ಮಾಡ್ಕೊಂಡ್ರೆ ಮಾರ್ಕ್ಸ್ ಬರುತ್ತೆ, ಇಲ್ಲಾಂದ್ರೆ ಮಾರ್ಕ್ಸ್ ಬರಲ್ಲ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಓಕೆ, ಇವ್ರಿಗೆಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಬಿಡಿ. ಚಪ್ಪಾಳೆ ಬರ್ತಾ ಇಲ್ಲಪ್ಪು, ಜೋರಾಗಿ. ಥ್ಯಾಂಕ್ಸ್ ಹೇಳ್ರು ಎಲ್ಲರೂ. ಥ್ಯಾಂಕ್ಸ್ ಹೇಳಿ. ಬಾಯ್ಲಿ, ನೀ ಬರ್ರಿಲಿ. ಇಲ್ಬಾ, ಇಲ್ಲಿ ನಿಂತ್ಕೊ. ಬನ್ನಿ ಸರ್. ಅಲ್ಲಪ್ಪ, ನಿಮ್ಮ ತಂದೆ ಹೇಳ್ತಾರೆ ಸರ್, ನಮ್ಮ ಹುಡುಗ ಟೈಮ್ ಸಾಕಾಗಲ್ಲ ಅಂತ ಪ್ರತಿ ಎಕ್ಸಾಮಲ್ಲಿ ಅದೇ ಬಂದು ಹೇಳ್ತಾನೆ ಅಂತ ಹೇಳಿದ್ರಿ. ಏನು ಸರ್, ನೀವು ಹೇಳಿದ್ ಕರೆಕ್ಟಾ? ಹೇಳ್ತಾನಲ್ವಾ? ಇಲ್ಲಿ ಬಂದು ಹೇಳಲ್ಲ ಅಂತಾನಲ್ಲ, ಏನು ಮನೇಲಿ ಹೇಳ್ತಾನ? ಇಲ್ಲಿ ನೋಡಿ, ಹೇಳಲ್ಲ ಅಂತಾನೆ. ಇದೇ ಗಂಡ್ಮಕ್ಳು ಬುದ್ಧಿ. ವಯಸ್ಸಾಗಿ ಬಂದ್ಬಿಡ್ತಾರಲ್ವಾ, ಪಬ್ಲಿಕಲ್ಲಿ ಏನು ಅವ್ರ ಬಗ್ಗೆ ನೆಗೆಟಿವ್ ಹೇಳಲೇಬಾರ್ದು, ಸರಿನಾ?
ಅವ್ನು ಹೇಳ್ತಾನೋ ಬಿಡ್ತಾನೆ ಬೇರೆ ವಿಷಯ. ಒಳ್ಳೆ ವಿಷಯ ಇರ್ತಾ ಇದ್ರೆ, ಗುಡ್ ನ್ಯೂಸ್ ಇರ್ತಾ ಇದ್ರೆ ಇವನು ಎಸ್ ಆರ್ ಅಂತ ಇದ್ದ. ಈಗ ಸ್ವಲ್ಪ ಬ್ಯಾಡ್ ನ್ಯೂಸ್ ಇದೆಯಲ್ವಾ, ಇಲ್ಲೆಲ್ಲ ಹೆಣ್ಮಕ್ಳೆಲ್ಲ ನೋಡ್ತಾ ಇದ್ದಾರೆ, ಬೇರೆ ಪೇರೆಂಟ್ಸ್ ಎಲ್ಲ ನೋಡ್ತಾ ಇದ್ದಾರೆ. ನನ್ನ ಬಗ್ಗೆ ಯಾಕಪ್ಪ ಹೇಳಿದೆ, ಈಗ ಮನೆಗೆ ಹೋಗಿ ಅದೇ ಹೇಳ್ತಾನೆ, ಯಾಕೋ ಹೇಳಿದೆ, ಯಾಕೆ ಹೇಳ್ತೀನಿ, ಫುಲ್ ಅದೇ. ಈಗ ಏನೋ ನಿಮ್ಮ ತಂದೆ ಕಣವರು, ಹೋಗಿ ಸೆಕೆಂಡ್ ಮಾಡೋದು, ಸೆಕೆಂಡ್ ಮಾಡು, ತಪ್ಕೊಳ್ಳೋ ಒಂದ್ಸತಿ, ತಪ್ಕೊಂಡು ನೋಡೋಣ. ಯಾಕೆ ಗರ್ಲ್ ಫ್ರೆಂಡ್ ಅವರು, ನಾನು ಗರ್ಲ್ ಫ್ರೆಂಡ್ ತಪ್ಕೊಳ್ಳೋಕೆ ಹೇಳ್ತಾ ಇದ್ದೀನ? ತಂದೆ ತಾನೆ, ತಪ್ಕೋ. ಯಾರು ತಪ್ಕೋತೀಯ? ನನಗೆ ಬೀದಿಯಲ್ಲಿ ಹೋಗೋರು ತಪ್ಕೋತೀಯಾ? ನಿಮ್ಮ ತಂದೆಗೆ ನೀನು ತಪ್ಕೊಳ್ಳೋದ? ತಪ್ಕೊಳ್ಳೇಬೇಕು. ಎಷ್ಟು ಜನ ನೀನು ತಪ್ಕೋಬೇಕು ಅಂತ ರೆಡಿ ಇದ್ರೆ ಕೈ ಎತ್ತಿ. ಇಲ್ಲಿ ನೋಡು, ಪಬ್ಲಿಕ್ ಡಿಮಾಂಡ್ ನೋಡು ಇಲ್ಲಿ. ಒಪ್ಪ ಇನ್ನೇನೇನು ಪುನೀತ್ ರಾಜ್ಕುಮಾರ? ನಾನೇನು ರಿಕ್ವೆಸ್ಟ್ ಮಾಡ್ಬೇಕಾನೆ? ತಪ್ಕೊಳ್ಳೋ, ನೀವೇ ತಪ್ಕೊಳ್ರಿ ಹೋಗಿ. ವೆರಿ ಗುಡ್. ದಿಸ್ ಇಸ್ ದ ತಂದೆ ಲವ್ ಅಲ್ವಾ? ಅದಕ್ಕೆ ಹಾಡು ಬಂದಿರೋದು ನೀನೇ ರಾಜಕುಮಾರ ಅಂತ. ನೀನು ಚಿಕ್ಕವನಿದ್ದಾಗ ಕೈ ಹಾಕಿ ತೊಳೆದಿದ್ದಾರೆ ನಿನಗೆ ಅಲ್ಲಿ, ಸರಿನಾ? ಆಗ ದೊಡ್ಡವನಾಗಿರೋದು. ಎಸ್ ನೋಟ್ ತಲ್ಮೆ. ಆಗ ಅವನು ತೊಳಿಯಲ್ಲ ಅಂತ ಹೇಳ್ತಾ ಇದ್ರೆ ಗೊಬ್ಬು ತೊಳೆದು ರೆಡಿ ಮಾಡಿರೋದು ನಿನಗೆ. ಇವತ್ತು ತಪ್ಕೋಬೇಕಾದ್ರೂ ನಿನಗೆ ಸಂಕೋಚನ. ತಪ್ಕೊಳ್ಳೋ ಇನ್ನೊಂದ್ಸತಿ. ನೀನು ಹೆಂಡ್ತಿಗೆ ತಪ್ಕೋತೀಯಾ? ಗರ್ಲ್ ಫ್ರೆಂಡ್ ತಪ್ಕೋತೀಯಾ? ನಿನ್ನ ಫ್ರೆಂಡ್ಗೆ ವಿರಾಟ್ ಕೊಹ್ಲಿ ಸಿಕ್ಬಿಟ್ರ, MS ಧೋನಿ ಸಿಕ್ಬಿಟ್ರೆ ಬಿದ್ದೋಗಿ ತಕ್ಕೋತೀರಾ? ದಿಸ್ ಇಸ್ ದ ರಿಯಲ್ ವಿರಾಟ್ ಕೊಹ್ಲಿ ಆಫ್ ಯುವರ್ ಲೈಫ್ ಅಲ್ವಾ? ಎಲ್ಲೇ ತಂದೆ ಇರೋನ್ಸಲು ಜೋರಾಗಿ ಚಪ್ಪಾಳೆ ತಟ್ಟೆ, ತಪ್ಕೊಳ್ಳಲ್ಲ ಅಂತ. ನಿನ್ನ ಮಗು ಹುಟ್ಟತ್ ನೋಡು, ಪಬ್ಲಿಕಲ್ಲಿ ಎಲ್ಲರ ಮುಂದೆ ನಿಂತ್ಕೊಂಡು ಹೇಳತ್ ನಿನ್ನ ಮಗು, ಅಪ್ಪ ನಾನು ನಿನ್ನ ತಪ್ಕೊಳ್ಳಲ್ಲ ಅಂತ. ಇನ್ನೊಂದ್ಸತಿ ತಪ್ಕೊಳ್ರಿ ನೀವು. ನೋಡಿ ಅವ್ರಿಗೆ ಏನು ಅಭ್ಯಂತರ? ಬಾರಲು. ವೆರಿ ಗುಡ್, ಚಪ್ಪಾಳೆ ತಟ್ಬಿಡಿ ಜೋರಾಗಿ. ದಿಸ್ ಇಸ್ ದ ಟೀನೇಜರ್ಸ್. Now legibility, I am not giving you any assurances. I am giving you assurance only on your speed. Your speed seems to be okay. But listen to me carefully. You're gripping the pen and placing the pen is very, very crucial. ನೀವು ತುಂಬ ಹತ್ತಿರ ಹೋಗಿ ಬರೆದ್ರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ತುಂಬ ದೂರ ಹೋದರೆ ರೈಟಿಂಗ್ ಎಫೆಕ್ಟ್ ಆಗುತ್ತೆ. ನಾನೊಂದು ಗ್ರಿಪ್ ತೋರಿಸ್ತೀನಿ, ಆ ಗ್ರಿಪ್ಪಲ್ಲಿ ನೀವು ಹಿಡ್ಕೊಂಡು ಬರೀಬೇಕು. ಪೆನ್ ಕೊಡಿ. ಪೇರೆಂಟ್ಸ್, ಪೆನ್ನು ಯಾವ ಗ್ರಿಪ್ಪಲ್ಲಿ ಹಿಡ್ಕೊಂಡು ಬರೀಬೇಕು ನಾನು ತೋರಿಸ್ತಾ ಇದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ನಿಮ್ಮ ಮಗು ಇದನ್ನು ಫಾಲೋ ಮಾಡಿದ್ರೆ ಆಯಾಸ ಆಗಲ್ಲ, ನೋವಾಗಲ್ಲ, ಶಕೆ ಆಗಲ್ಲ. 3 ಅವರ್ ಕಂಟಿನ್ಯೂಸ್ ಆಗಿ ಬರೆದ್ರೂ ಅವರು ಒಳ್ಳೆಯ ಅಂಕಗಳಿಂದ ಪಡಿಬಹುದು, ಒಳ್ಳೆ ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡ್ಕೋಬಹುದು. ಗ್ರಿಪ್ಪು ರೆಡಿಯಾಗಿದ್ದೀರಾ? ಹೇಳ್ಕೊಡ್ಲಾ? ನೋಡಿ, ಡಾಟ್ ಪೆನ್ ಇದ್ರೆ, ಜೆಲ್ ಪೆನ್ ಇದ್ರೆ ಈ ಗ್ರಿಪ್ ವರ್ಕ್ ಆಗುತ್ತೆ. ಇದೆಲ್ಲ ಡಾಟ್ ಪೆನ್, ಜೆಲ್ ಪೆನ್ನು. ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ ಹೀರೋ ಪೆನ್ ಅಂತ ಬರ್ತಾ ಇತ್ತು ಚೈನಾಯಿಂದ. ಹೀರೋ ಪೆನ್, ನಿಬ್ಬು, ಇಂಕು. ಈಗ ಎಲ್ಲ ಬರ್ತಾ ಇಲ್ಲ, ಅದು ಎಲ್ಲ ಡಾಟ್ ಪೆನ್, ಜೆಲ್ ಪೆನ್ ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ಅ ಡಾಟ್ ಪೆನ್. ಇಲ್ಲಿ ನೋಡಿ 3 ಬೆರಳು. ಐ ಆಮ್ ಯೂಸಿಂಗ್ ಮೈ ಇಂಡೆಕ್ಸ್ ಫಿಂಗರ್, ಮೈ ಥಂಬ್ ಆ್ಯಂಡ್ ಮೈ ಮಿಡಲ್ ಫಿಂಗರ್. Only 3 to grip. The 4th and the 5th, they are only supporting an instrument. They should not be a part of your writing instrument. Grip alli 3 ಬರಬೇಕು. Tripod. And when you fold this should support to write. ಇದೇ ಗ್ರಿಪ್ ಅಲ್ಲಿ ಬರಿಬೇಕು. ಟ್ರೈಪಾಡ್ ಗ್ರಿಪ್. 1, 2, 3. This 2 is only supporting. ಇಲ್ಲಿ ಗ್ರಿಪ್ ಅಲ್ಲಿ ಬರಬಾರದು. ಇದು 3 ಬೆರಳಲ್ಲೇ ಗ್ರಿಪ್ ಇರಬೇಕು, ಆಗಲೇ ಹ್ಯಾಂಡ್ ರೈಟಿಂಗ್ ಕಂಟ್ರೋಲಲ್ಲಿ ಬರೋದು. ರೈಟಿಂಗ್ ಮಾಡ್ತಾ ಇರುವಾಗ ನಿಮ್ಮ ಮಗು ಆಲ್ವೇಸ್ ಮೇಂಟೈನ್ ಕರ್ಸಿವ್ ರೈಟಿಂಗ್. ವಾಟ್ ಈಸ್ ರೈಟಿಂಗ್? ಕರ್ಸಿವ್ ರೈಟಿಂಗ್ ಅಂದರೆ 1 ಲೆಟರ್ಗೆ 2nd ಲೆಟರ್ಗೆ ನೀವು ಕನೆಕ್ಷನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಪ್ರಿಂಟ್ ರೈಟಿಂಗ್ ಮಾಡಬಾರ್ದು. ಏನು ಪ್ರಿಂಟ್ ರೈಟಿಂಗ್ ಅಂದರೆ, ಕೆಲವರು ಒಂದು ಅಕ್ಷರ ಬರೀತಾರೆ, ಪೆನ್ ಲಿಫ್ಟ್ ಮಾಡ್ತಾರೆ. ಇನ್ನೊಂದು ಅಕ್ಷರ ಬರೀತಾರೆ, ಪೆನ್ ಲಿಫ್ಟ್ ಮಾಡ್ತಾರೆ. ಎಷ್ಟು ಪೆನ್ ಲಿಫ್ಟ್ ಆಗುತ್ತೋ ಅಷ್ಟೇ ಟೈಮ್ ವೇಸ್ಟ್ ಆಗುತ್ತೆ. ನನ್ನ ಜೊತೆ ಹೇಳಿ, ಎಷ್ಟು ಪೆನ್ ಲಿಫ್ಟ್ ಆಗುತ್ತೋ ಅಷ್ಟೇ ಟೈಮು ವೇಸ್ಟ್ ಆಗುತ್ತೆ. ಸೊ ಹಾಗಂದ್ರೆ ನೀವು ಕರ್ಸಿವ್ ರೈಟಿಂಗನ್ನು ಫಾಲೋ ಮಾಡಬೇಕು. ಪೆನ್ ಲಿಫ್ಟ್ ಎಷ್ಟು ಕಮ್ಮಿ ಮಾಡ್ತೀರೋ ಅಷ್ಟು ಫಾಸ್ಟಾಗಿ ನೀವು ರೈಟಿಂಗನ್ನು ಬರಿಬೋದು. ಸರಿನಾ? ಡಿಸ್ಟೆನ್ಸ್ ಬಿಟ್ವೀನ್ ರೈಟಿಂಗ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಯುವರ್ ಐ ಶುಡ್ ಬಿ ಎನಿವೇರ್ ಬಿಟ್ವೀನ್ 11 to 12 inches. ಹೇಳಿ, ಬಿಟ್ವೀನ್ ಯೋರ್ ಐ ಆ್ಯಂಡ್ ದ ರೈಟಿಂಗ್ ಇನ್ಸ್ಟ್ರೂಮೆಂಟ್ ಎಷ್ಟು ಡಿಸ್ಟೆನ್ಸ್ ಇಟ್ಕೊಂಡಿರಬೇಕು? ಅಟ್ಲೀಸ್ಟು ಬಿಟ್ವೀನ್ 11 to 12 inches, ನಾಟ್ ಸೆಂಟಿಮೀಟರ್ಸ್. ಅದಕ್ಕಿಂತ ಏನಾದ್ರು ಕಮ್ಮಿ ಇದ್ರೆ ಯು ವಿಲ್ ಬೆಂಡ್ ಯುವರ್ ಬಾಡಿ ಟು ರೈಟ್. ವೆನ್ ಯು ಬೆಂಡ್ ಯುವರ್ ಬಾಡಿ, ವೆನ್ ಯುವರ್ ಸ್ಪೈನ್ ಇಸ್ ನಾಟ್ ಸ್ಟ್ರೇಟ್, ಯು ಆರ್ ಗೋಯಿಂಗ್ ಟು ಟೈರ್ ಯುವರ್ ಸೆಲ್ಫ್. 3 ಅವರ್ ಪರೀಕ್ಷೆಯಲ್ಲಿ ಕೂತ್ಕೊಳ್ಳೋಕೆ ಒದ್ದಾಡ್ತಾರೆ. ಯಾಕೆ ಗೊತ್ತಾ? ಅವರು ಬೆನ್ನು ಅವರು ತುಂಬಾನೇ ಫೋಲ್ಡ್ ಮಾಡಿ ಹತ್ರ ಹೋಗಿ ಬರೀತಾರೆ. ಆಯಾಸ ಆಗುತ್ತೆ, ನೋವಾಗುತ್ತೆ. 3 ಅವರ್ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಕೆ ಯಾವ ಕಾರಣಕ್ಕೂ ಸಾಧ್ಯವಾಗಲ್ಲ.
ಸ್ಪೈನು ಸ್ಟ್ರೇಟ್ ಆಗಿರಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ರೈಟಿಂಗ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಪೆನ್ ಶುಡ್ ಬಿ ಬಿಟ್ವೀನ್ 11 to 12 inches. ಇಷ್ಟೆಲ್ಲ ಮೇಂಟೈನ್ ಮಾಡಬೇಕು. ಮಾಡ್ತೀರಾ? ಸೊ ಹೌ ಮೆನಿ ಆರ್ ಫೀಲಿಂಗ್ ಹ್ಯಾಪಿ ದಟ್ ಯು ಹ್ಯಾವ್ ಎ ಗುಡ್ ರೈಟಿಂಗ್ ಸ್ಪೀಡ್? ಆರ್ ಯು ಹ್ಯಾಪಿ? ಪುಟ್ ಯು ಹ್ಯಾಂಡ್ ಅಪ್ ಆ್ಯಂಡ್ ಸೇ ಯು ಆರ್ ಹ್ಯಾಪಿ. ವೆರಿ ಗುಡ್. ಬಟ್ ಯುವರ್ ಸ್ಪೀಡ್ ವಿತ್ ಕನೆಕ್ಟಿವಿಟಿ ಆ್ಯಂಡ್ ಲೆಜಿಬಿಲಿಟಿ ಶುಡ್ ಕಮ್ ಇನ್ ಟು ಪಿಕ್ಚರ್. ಮಾಡ್ತೀರಾ? ಇವರಿಗೆಲ್ಲ ಸೋರಾಗಿ ಚಪ್ಪಾಳೆ ತಟ್ಬಿಡ್ತೀರಾ ಒಂದ್ಸತಿ? Would you please wave your hand and say thank you to all these people applauding you? Thank you. Please come over.